ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾಗಿರುವಂತಹ ಪನ್ನೀರ್ ಪಕೋಡಿನ ಮಾಡಿ ತೋರಿಸ್ತಿದ್ದೀನಿ. ಪನ್ನೀರ್ನಿಂದ ಹಲವು ರೆಸಿಪಿಗಳನ್ನು ಮಾಡೇ ಇರ್ತೀವಿ. ಒಂದು ಸಲ ಪನ್ನೀರ್ನಿಂದ ಕ್ರಿಸ್ಪಿ ಆಗಿರುವಂತಹ ಈ ಪಕೋಡಿನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. 4 ರಿಂದ 5 ಈರುಳ್ಳಿಯನ್ನು ಉದ್ದವಾಗಿ ಸ್ಲೈಸಾಗಿ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿಯಲ್ಲಿ ಈ ರೀತಿ ನೀರು ಬಿಡೋವರೆಗೂ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಿಡುವಾಗಿ ಬರಬೇಕು ಈರುಳ್ಳಿ. ನೋಡಿ, ನೀರು ಬಿಟ್ಕೊಂಡಿದೆ. ಮುಕ್ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಪಕೋಡಿಗೆ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಕಡಲೆ ಹಿಟ್ಟನ್ನು ನಾನು ಮುಕ್ಕಾಲು ಕಪ್ಪಿನಷ್ಟು ತಗೊಳ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡಿ ಗರಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ. ನಾನಿಲ್ಲಿ ಪನ್ನೀರನ್ನು ನಾನು ಮನೆಯಲ್ಲೇ ಮಾಡಿರುವಂತಹದ್ದು ತಗೊಂಡಿದ್ದೀನಿ. ಇಲ್ಲ ಅಂದರೆ ಹೊರಗಡೆಯಿಂದ ತಂದಿರುವಂತಹ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ಕೊಳ್ಬಹುದು. ಪನ್ನೀರನ್ನು ಈಗ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಪಕೋಡಿಗೆ ಪನ್ನೀರ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು, 1 ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಈಗ ನೀರು ಹಾಕ್ತಿಲ್ಲ. ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶ ಇರುತ್ತಲ್ಲ, ಅದರಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಮತ್ತು ಕಡಲೆ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪಿದ್ರೆ ಬೇಕಾದರೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪನೇ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ತೆಳು ಮಾಡ್ಕೊಳ್ಬಾರ್ದು. ನಾವು ಸ್ವಲ್ಪ ಗಟ್ಟಿಯಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಅಂಶ ಜಾಸ್ತಿ ಇದೆ. ಕಡಲೆ ಹಿಟ್ಟನ್ನು ನಾವು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಈರುಳ್ಳಿ ಕಾಣಬೇಕು ಅಷ್ಟು ಈರುಳ್ಳಿನ ನಾವು ಹಾಕ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಬಾರ್ದು. ಇಷ್ಟು ಹದವಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನಾನು ರೌಂಡ್ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾದ್ರೆ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನು ಮಾಡ್ಕೊಳ್ಬಾರ್ದು. ಈ ರೀತಿ ಹಿಟ್ಟನ್ನು ತಗೊಂಡು ಜಸ್ಟ್ ಈ ರೀತಿ ಉಂಡೆಗಳನ್ನಾಗಿ ನಾವು ಅಗ್ರವಾಗಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ನಾವು ಪ್ರೆಸ್ ಮಾಡಬಾರ್ದು. ಅದು ನೋಡಿ, ಈ ರೀತಿ ನಾನು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪಕೋಡಿಗಳನ್ನು ದೊಡ್ಡ ಸೈಜಾಗಿ ನಾನು ಮಾಡ್ಕೊಳ್ತಿದ್ದೀನಿ. ದೊಡ್ಡ ಸೈಜಾಗಿ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲ ಪಕೋಡಿಗಳನ್ನು ಇದೇ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಈಗ ಎಣ್ಣೆ ಬಿಸಿ ಹಾಕೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡೋಣ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಪಕೋಡಿಗಳನ್ನು ಹಾಕ್ಕೊಳ್ಳೋಣ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕು. ಪಕೋಡಿ ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಮಾಡ್ಕೊಳ್ಳೋದ್ರಿಂದ ನೋಡಿಕೊಂಡು ನಿಧಾನವಾಗಿ ನಾವು ಬೇಯಿಸ್ಕೊಳ್ಳೋಣ. ನಾವು ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎರಡೂ ಕಡೆನೂ ನೀಟಾಗಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡು ಕೂಡ ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಅಂಗಡಿಯಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾಡುವಂತಹ ಪನ್ನೀರ್ ಪಕೋಡಿನ ಈ ವಿಧಾನದಲ್ಲಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಎರಡು ಕಡೆನೂ ನಾವು ಆವಾಗವಾಗ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದೇ ರೀತಿ ಬೇಯಿಸ್ಕೊಳ್ಳೋಣ. ನೋಡಿ, ನಾವು ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಕ್ರಿಸ್ಪಿಯಾಗಿರುವಂತಹ ಈ ಪನ್ನೀರ್ ಪಕೋಡಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪನ್ನೀರ್ ಕಬಾಬು ಮತ್ತು ಪನ್ನೀರ್ ಪಕೋಡಿನ ತಿಂದೇ ಇರ್ತೀವಿ, ಆದರೆ ಒಂದು ಸಲ ಈ ರೀತಿ ಪನ್ನೀರಲ್ಲಿ ತುರಿದ್ಬಿಟ್ಟು ಒಂದು ಸತಿ ಇನ್ಸ್ಟೆಂಟಾಗಿ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಪಕೋಡಿ ಎಲ್ಲ ಬೆಂದಿದೆ. ಕಲರ್ ಕೂಡ ಗೋಲ್ಡನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಎಣ್ಣೆನೆಲ್ಲ ಸೋಸ್ಕೊಂಡು ಈಗ ತೆಗೆದುಕೊಳ್ಬೇಕು. ನೋಡಿ, ಪನ್ನೀರ್ ಪಕೋಡಿಗೆ ಸ್ವಲ್ಪನೂ ಕೂಡ ಎಣ್ಣೆ ಇಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ಕ್ರಿಸ್ಪಿಯಾಗಿರುವಂತಹ ಪನ್ನೀರ್ ಪಕೋಡಿ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಎಣ್ಣೆನೆಲ್ಲ ಸೋಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈರುಳ್ಳಿ ಪಕೋಡಿನ ತಿಂದೇ ಇರ್ತೀವಿ, ಅದ್ರ ಜೊತೆ ಒಂದು ಸಲ ಪನ್ನೀರನ್ನ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಉಳಿದ ಪಕೋಡಿನ ಎಣ್ಣೆನೆಲ್ಲ ಸೋಸ್ಕೊಂಡು ತೆಗೆಯೋಣ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಉಳಿದ ಪಕೋಡಿಗಳನ್ನು ಸಹ ನಾನು ಹಾಕ್ಕೊಳ್ತಿದ್ದೀನಿ.
ಹಾಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಕ್ರಿಸ್ಪಿ ಆಗಿರುವಂತಹ ಪನ್ನೀರ್ ಪಕೋಡಿನ ನಾನು ಮಾಡಿ ತೋರಿಸಿದ್ದೀನಿ. ಸಂಜೆ ಕಾಫಿ ಟೀ ಟೈಮಲ್ಲಿ ನಾವು ಮಾಡ್ಕೊಳ್ಬೋದು, ಹಾಗೇನೂ ಸಹ ತಿನ್ಬೋದು. ಸೈಡ್ ಡಿಶ್ಶಾಗೂ ಕೂಡ ನಾವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಪನ್ನೀರ್ ಪಕೋಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸ್ನ್ಯಾಕ್ಸ್ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ ನೋಡಿ. ತುಂಬಾ ಸ್ನ್ಯಾಕ್ಸ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ನೋಡಿಕೊಂಡು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಗರಿ ಗರಿಯಾಗಿರುವಂತಹ ಪನ್ನೀರ್ ಪಕೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಹೊರಗೂ ಕೂಡ ಗೋಲ್ಡನ್ ಕಲರ್ ಆಗಿ ತುಂಬಾ ಗರಿ ಗರಿಯಾಗಿ ಬಂದಿದೆ, ಒಳಗೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.